ಬರೋಬ್ಬರಿ 5 ಶತಮಾನಗಳ ಹೋರಾಟ ಮತ್ತು ದಶಕಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿತ್ತು. ಅಯೋಧ್ಯೆ ರಾಮ ಮಂದಿರ ಕೊನೆಗೂ ಉದ್ಘಾಟನೆಯಾಗಿ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರ ಅಂಗವಾಗಿ ರಾಜಮುಡಿ ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ಆದಂತಹ ನಾಗೇಂದ್ರ ಕುಮಾರ್ ಹೆಚ್ ಹಾಗೂ ನಿಧಿ ಪ್ರಾಪರ್ಟೀಸ್ ಮಾಲೀಕರು ಆದ ಚಿದಾನಂದ ಹೆಚ್ ಅವರ ವತಿಯಿಂದ ರಾಜಧಾನಿ ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ ರಾಮಪೂಜೆ ಮತ್ತು ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು. ಅದರಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆರ್ಗ್ಯಾನಿಕ್ ಪದಾರ್ಥಗಳಿಂದ ಮಾಡಿರುವ ಪ್ರಸಾದ ಸ್ವೀಕರಿಸಿ ನಾಮ ಜಪ ಮಾಡಿರುವುದು ಗಮನ ಸೆಳೆದಿದೆ. ಇನ್ನು ಸುಮಾರು 496 ವರ್ಷಗಳಿಂದ ಭಾರತದ ಕೋಟ್ಯಾಂತರ ನಾಗರಿಕರು ಕಾಣ್ತಾ ಇದ್ದ ರಾಮ ಮಂದಿರದ ಕನಸು ನನಸಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿರುವಂತಹ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಗಿದೆ. ಇದರೊಂದಿಗೆ ರಾಮ ಮಂದಿರ ಉದ್ಘಾಟನೆಯಾದಂತಾಗಿದೆ. ಇವತ್ತಿನ ವಿಶೇಷತೆಗಳು ರಾಮ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅನ್ನದಾನವನ್ನು ಮತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜಮುಡಿ ಆರ್ಗ್ಯಾನಿಕ್ಸ್ನಲ್ಲಿ ವಿಶೇಷವಾದ ರಾಜಮುಡಿ ಅಕ್ಕಿಯಿಂದ ತಯಾರಿಸಿದ ಸಿಹಿ ಪೊಂಗಲ್ಲು ಮತ್ತು ರಾಜಮುಡಿಯ ಆರ್ಗ್ಯಾನಿಕ್ಸಿಂದ ಆರ್ಗ್ಯಾನಿಕ್ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ತಯಾರಿಸಿರುವಂಥ ವಿವಿಧ ಪಲಾವ್ಗಳನ್ನ ನಾವು ಹಂಚ್ತಾ ಇದ್ದೀವಿ. ಎಲ್ಲರೂ ಬಂದು ಅನ್ನದಾನ ಸ್ವೀಕರಿಸಿಬಿಟ್ಟು ರಾಮಪೂಜೆ ನೆರವೇರಿಸ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ನಿಮ್ಮ ರಾಜಮುಡಿ ಅಕ್ಕಿ ಪ್ರಸಾದ ತಿಂದಿದ್ದೀರಾ ನೀವು? ಹೌದು. ಹೇಗನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿರ್ತದೆ ಸರ್. ರಾಜಮುಡಿ ಅಂದ್ರೇನೆ ಫೇಮಸ್. ಹೌದು. ಅದರಲ್ಲಿ ನಾವು ಸಿಹಿ ಪೊಂಗಲ್ ರಾಜಮುಡಿ ಅಕ್ಕಿನಲ್ಲೇ ಹಾಕಿ ಮತ್ತೆ ನಮ್ಮ ಆರ್ಗ್ಯಾನಿಕ್ ತುಪ್ಪ ಆಗಿರ್ಬೋದು, ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಇರ್ಬೋದು, ಹಾಕಿ ಮಾಡಿರುವಂತದ್ದು ಹೇಗನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಈಗ ನಾವು ಆರೋಗ್ಯಕ್ಕೆ ತಿಂಡಿ ತಿನ್ಬೇಕಂದ್ರೆ ನಾವು ಆರ್ಗ್ಯಾನಿಕ್ ಹೋಗ್ಬೇಕು. ರಾಜಮುಡಿ ಯಾವಾಗಲೂ ರಾಜಮುಡಿನೇ ಯೂಸ್ ಮಾಡಿ. ಥ್ಯಾಂಕ್ ಯು ಸರ್.